ಮಂಡೇ ವ್ಲಾಗ್ ಬರ್ತಡೇ ಮುಗಿಸ್ಕೊಂಡು ಎಲ್ಲರೂ ಕೂಡ ಬೆಳಗ್ಗೆನೆ ಹೊರಟ್ರು. ನನಗೂ ಕೂಡ ತುಂಬಾ ಟಯರ್ಡ್ ಆಗಿತ್ತು. ಮಧ್ಯಾಹ್ನ ಮೇಲೆ ನನ್ನಲ್ಲಿ ಸ್ವಲ್ಪ ಕೆಲಸಗಳಿತ್ತು, ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಬ್ಬಟ್ಟಿತ್ತು, ಅದನ್ನ ಇನ್ನೊಂದು ಟ್ರೇಗೆ ಎತ್ತಿಟ್ಬಿಟ್ಟು ಹಾಗೆ ಒಲೆ ಎಲ್ಲಾನು ಕೂಡ ಒರೆಸ್ಕೊಂಡು ಇಲ್ಲಿ ಕಸ ಹೊಡ್ಕೊತಾ ಇದ್ದೀನಿ. ಈ ರೂಮಲ್ಲೇ ನಾವು ಅಡುಗೆ ಮಾಡಿದ್ದು. ಹಾಲ್ನಲ್ಲಿ ಹುಡುಗರೆಲ್ಲ ಓಡಾಡ್ತಾ ಇರ್ತಾರೆ, ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ರೂಮಲ್ಲೇ ಮಾಡ್ಕೊಂಡಿದ್ವಿ. ರೂಮ್ ಕಸ ಎಲ್ಲಾನು ಗುಡಿಸ್ಕೊಂಡು ಹಾಲ್ನಲ್ಲಿ ಸೋಫಾ ಕವರ್ಗಳನ್ನೆಲ್ಲಾನು ಒದ್ರುಕೊಂಡು ಕಸ ಎಲ್ಲ ಹೊಡ್ಕೊಂಡೆ. ಅಷ್ಟರಲ್ಲಿ ಯಕ್ಷಿತ್ ಎದ್ಬಿಡ್ತಾನೆ. ಅವನಿಗೆ ರೈಸಿಗೆ ಇಟ್ಬಿಡೋಣ ಅಂದ್ಬಿಟ್ಟು ರೈಸಿಗೆ ಇಟ್ಬಿಟ್ಟು ನಾನಿಲ್ಲಿ ಮನೇನ ಒರೆಸ್ಕೊತಾ ಇದ್ದೀನಿ. ಈ ನಡುವೆ ನಾನು ಕೈಯಲ್ಲೇ ಒರೆಸ್ಕೊತೀನಿ. ಮನೇನ ಇರೋದ್ರಿಂದ ತುಂಬಾನೇ ಗಲೀಜಾಗುತ್ತೆ. ಮಾಪಲ್ಲಿ ಒರೆಸಿದ್ರೆ ನನಗೆ ಅಷ್ಟೊಂದು ನೀಟ್ ಅಂತ ಅನ್ಸಲ್ಲ, ಹಂಗಾಗಿ ಕೈಯಲ್ಲೇ ಒರೆಸ್ಕೊತೀನಿ. ನಾನು ವಾಶ್ ಮಾಡಿರೋ ಪಾತ್ರೆಗಳೆಲ್ಲ ಇತ್ತು, ಅದನ್ನ ಆನಂದ್ ಬಂದ್ಮೇಲೆ ಮೇಲೆ ಎತ್ತಿಡ್ಸೋಣ ಅಂತ ಹೇಳ್ಬಿಟ್ಟು ರೂಮಲ್ಲಿ ಇಟ್ಟಿದ್ದೀನಿ. ಹಾಗೆ ನೆನ್ನೆ ಯೂಸ್ ಮಾಡಿದಂಥ ಪಾತ್ರೆಗಳು ಇನ್ನೂ ಸ್ವಲ್ಪ ವಾಶ್ ಮಾಡೋದಿತ್ತು, ಅದನ್ನೆಲ್ಲನೂ ವಾಶ್ ಮಾಡಿಬಿಟ್ಟು ಹಾಗೆ ಒಂದು ಕಡೆಯಿಂದ ನೀಟಾಗಿ ಕಿಚನ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಹಾಗೆ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದು ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ಔಟ್ ಮಾಡಿ.